ಡೈಲಿ ಹೊರಗೆ ಹೋಗೋರು ಲೈಕ್ ಆಫೀಸ್ಗೆ ಹೋಗೋರು ಅಥವಾ ಮನೆಯಲ್ಲೇ ಒಂದು ಸಿಂಪಲ್ ಮೇಕಪ್ ಮಾಡ್ಕೋಬೇಕಂದ್ರೆ ಈ ಒಂದು 4 ಪ್ರಾಡಕ್ಟ್ಸ್ ಸಾಕು. ಆ್ಯಂಡ್ ಈ 4 ಪ್ರಾಡಕ್ಟ್ಸ್ ಇದ್ದರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇದೆಲ್ಲ ಹೈಡ್ ಮಾಡಿ ಒಂದು ಫ್ರೆಶ್ ಲುಕ್ಕಿಂಗ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ನೀವು ಮಾಡ್ಕೋಬೋದು. ಇದು ಒಂದು ಸಖತ್ ಸಿಂಪಲ್ ಆದಂಥ ಸೂಪರ್ಬ್ ಆದಂಥ ಒಂದು ಲೈಟ್ ಮೇಕಪ್ ಲುಕ್. ಈ 4 ಪ್ರಾಡಕ್ಟ್ಸ್ ಕೇವಲ 900 ರೂಪಾಯಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಡಿಸ್ಕೌಂಟ್ ಇದ್ದಾಗ ನಿಮ್ಗೆ 500 ರೂಪಾಯಿ 600 ರೂಪಾಯಿ ಕೂಡ ಸಿಗುತ್ತೆ. ಸೊ ನೈಕಾನಲ್ಲಿ ಸೇಲ್ ಇದ್ದಾಗ. ಸೊ ಈಗ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಪಾನ್ಸ್ನ ಹೈಡ್ರಾ ಮಿರಕಲ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಸೊ ನೋಡಿ, ನೀವು ಮೇಕಪ್ ಮಾಡಿದ್ರೂ ಸರಿ ಮಾಡಿಲ್ಲ ಅಂದರೂ ಸರಿ ಮಾಯ್ಶ್ಚರೈಸರ್ ಈಸ್ ಮಸ್ಟ್. ಈ ಒಂದು ಇನ್ಸೈಟ್ನ ಪ್ರೋ ಕನ್ಸೀಲರ್ ಪ್ಯಾಲೆಟ್, ದಿಸ್ ಈಸ್ ಬಿಗಿನರ್ ಫ್ರೆಂಡ್ಲಿ, ವೆರಿ ಯೂಸ್ಫುಲ್ ಪ್ಯಾಲೆಟ್. ಇದು ನಿಮಗೆ ಒಂದು ಆರೆಂಜ್ ಕರೆಕ್ಟರ್ ಇರುತ್ತೆ. ನಿಮ್ಮ ಡಾರ್ಕ್ ಸರ್ಕಲ್ಸ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನೋಡಿ, ಒಂದು ಡಿಫ್ರೆಂಟ್ ಶೇಡ್ಸ್ ಆಫ್ ಕನ್ಸೀಲರ್ ಇರುತ್ತೆ. ನೀವು ಫೇರ್ ಆಗಿರೋರಿಗೆ, ಮೀಡಿಯಮ್ ಇರೋರಿಗೆ, ಡಾರ್ಕ್ ಸ್ಕಿನ್ ಟೋನ್ ಇರೋರಿಗೆ, ಅವ್ರ ಸ್ಕಿನ್ಗೆಲ್ಲ ಮ್ಯಾಚ್ ಆಗುವಂಥ ಶೇಡ್ ಇರುತ್ತೆ. ಸೊ ಯು ನೀಡ್ ನಾಟ್ ಕನ್ಫ್ಯೂಸ್. ನಿಮಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ, ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ ಬೇಕಾಗಿಲ್ಲ. ಇದು ಒಂದು ಪ್ಯಾಲೆಟ್ ಇದ್ದರೆ ಯು ಸಾರ್ಟೆಡ್. ಮತ್ತು ನಿಮ್ಮ ಟ್ಯಾನ್ ಮಾರ್ಕ್ಸ್ನ ಕವರ್ ಮಾಡೋಕ್ಕಾಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆ ಪರ್ಪಲ್, ಗ್ರೀನ್ ಶೇಡ್ ಎಲ್ಲ ಇರುತ್ತೆ. ಸೊ ಬಿಗಿನರ್ಸ್ ಆಗಿದ್ರೆ ಜಸ್ಟ್ ಆರೆಂಜ್ ಕರೆಕ್ಟರ್ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಸೊ ಆರೆಂಜ್ ಕರೆಕ್ಟರ್ ಹೇಗೆ ಯೂಸ್ ಮಾಡೋದಂದರೆ, ಈಗ ನೋಡಿ, ನಿಮಗೆ ಪಿಗ್ಮೆಂಟೇಷನ್ ಮತ್ತು ಈ ಒಂದು ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ಈ ರೀತಿ ಸ್ವಲ್ಪ ತೊಗೊಂಡು ಈ ರೀತಿ ಅಪ್ಲೈ ಮಾಡಿ. ಈಗ ಎಷ್ಟು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕು, ಹಾಗೆ ಯಾರು ಅಪ್ಲೈ ಮಾಡಬೇಕು ಆರೆಂಜ್ ಕರೆಕ್ಟರ್ ಅಂತ ಕೇಳೋದಾದರೆ ನೋಡಿ, ಈಗ ನಿಮಗೆ ಅಷ್ಟು ಡಾರ್ಕ್ ಸರ್ಕಲ್ಸೇ ಇಲ್ಲ ಅಂದರೆ ನೀವು ಆರೆಂಜ್ ಕರೆಕ್ಟರ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೋಡಿ, ನಾನು ಸ್ವಲ್ಪ ತೊಗೊಂಡು ಹೇಗೆ ಬ್ಲೆಂಡ್ ಮಾಡ್ತಿದ್ದೀನಿ ಈ ರೀತಿ ಮಾಡಿದ್ರೆ ಸಾಕು. ಇನ್ ಕೇಸ್ ನಿಮಗೆ ಇನ್ನೊಂಚೂರು ಜಾಸ್ತಿನೇ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡು ಅಪ್ಲೈ ಮಾಡಿ, ಬ್ಲೆಂಡ್ ಮಾಡಿ. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ನೀಟಾಗಿ ಅಪ್ಲೈ ಮಾಡಿ. ಜಸ್ಟ್ ಯು ಕ್ಯಾನ್ ಯೂಸ್ ಯೋರ್ ಫಿಂಗರ್ಸ್. ಈಗ ಕನ್ಸೀಲರ್ಗೆ ನೋಡಿ, ಫೇರ್ ಇರೋರಿಗೆ, ಮೀಡಿಯಮ್ ಇರೋರಿಗೆ, ಡಾರ್ಕ್ ಇರೋರಿಗೆ ಈ ಒಂದು 3 ಶೇಡ್ ಇದೆ. ಸೊ ನಾನು ಲೈಟ್ ಟು ಮೀಡಿಯಮ್ ಶೇಡ್ ಬರೋದ್ರಿಂದ ಈ ಒಂದು ಲೈಟ್ ಶೇಡ್ ಮತ್ತು ಮೀಡಿಯಮ್ ಶೇಡ್ ನೋಡಿ, ಇದೆರಡನ್ನೂ ತೊಗೊಂಡು ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ತೀನಿ. ಸೊ ಹೀಗೆ ನನ್ನ ಒಂದು ಪರ್ಫೆಕ್ಟ್ ಶೇಡ್ ಸಿಗುತ್ತೆ. ಇನ್ ಕೇಸ್ ನೀವು ನನ್ನ ಸ್ಕಿನ್ ಟೋನಿನ ಒಂಚೂರು ಡಾರ್ಕ್ ಇದ್ದರೆ ಆ ಒಂದು ಮೀಡಿಯಮ್ ಟೋನ್ ಮೀಡಿಯಮ್ ಶೇಡ್ ಒಂದೇ ಸೂಟ್ ಆಗುತ್ತೆ. ಇನ್ ಕೇಸ್ ಡಾರ್ಕರ್ ಶೇಡ್ ಇರೋರಿಗೆ ಡಾರ್ಕ್ ಶೇಡು ಇದೆ ಪ್ಯಾಲೆಟಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಆ ಡಾರ್ಕ್ ಶೇಡ್ನ ನೀವು ಕಾಂಟೋರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅ ವೆರಿ ವರ್ಸಿಟೈಲ್ ಆ್ಯಂಡ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ನೀವು ಬಿಗಿನರ್ ಆಗಿದ್ರೆ ಸಿಂಪಲ್ ಮೇಕಪ್ಪಿಂದ ಹಿಡಿದು ಒಂದು ಬ್ರೈಡಲ್ ಮೇಕಪ್ವರೆಗೂ ಈ ಒಂದು ಇನ್ಸೈಟ್ನ ಪ್ರೋ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಜಸ್ಟ್ 125 ರೂಪೀಸ್ ಅಷ್ಟೇ. ತುಂಬಾ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್. ಮೇಬಲಿನ್ ಫಿಟ್ ಮೀ ಕಾಂಪ್ಯಾಕ್ಟ್, ಇದು ಕೂಡ ನಿಮ್ಮ ಹತ್ರ ಇರಲೇಬೇಕಾದಂಥ ಒಂದು ಬಿಗಿನರ್ ಫ್ರೆಂಡ್ಲಿ ಪ್ರಾಡಕ್ಟ್. ಇದು ನಿಮ್ಮ ಸ್ಕಿನ್ನನ್ನು ಮ್ಯಾಟ್ ಮಾಡುತ್ತೆ, ನಿಮ್ಮ ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ ಆ್ಯಂಡ್ ಗಿವ್ಸ್ ಯು ದಟ್ ಈವನ್ ಟೋನ್ ಸ್ಕಿನ್. ಫೌಂಡೇಶನ್ ಇಷ್ಟ ಅಲ್ದಿರೋರು ಈ ಒಂದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಆಯಿಲಿ ಕಾಂಬಿನೇಷನ್ ಸ್ಕಿನ್ ಟೋನ್ ಇರೋರಿಗೆ ಆಯಿಲ್ನ ಮ್ಯಾಟ್ ಮಾಡಿ ಒಂದು ಫ್ರೆಶ್ ಲುಕ್ಕಿಂಗ್ ಈವನ್ ಟೋನ್ ಸ್ಕಿನ್ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಒಂದು ಸೈಡ್ ಅಪ್ಲೈ ಮಾಡ್ತಿದ್ದೀನಿ ಆ್ಯಂಡ್ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ 2 ಸೈಡ್ಗೂ ನೀವು ನೋಡ್ಬೋದು. ಸೊ ತುಂಬ ಸರಿ ಫೌಂಡೇಶನ್ ಅಗತ್ಯನೇ ಇರೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ನೀಡ್ ಇಟ್. ಇಫ್ ಯು ಡೋಂಟ್ ನೀಡ್ ಇಟ್, ನಾನು ಹೇಳಿದ್ನಲ್ವಾ, ಕನ್ಸೀಲರ್ನ ಯೂಸ್ ಮಾಡಿ, ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಆ್ಯಂಡ್ ಸೆಟ್ ಇಟ್ ಆಲ್ ವಿತ್ ಯೋರ್ ಕಾಂಪ್ಯಾಕ್ಟ್ ಪೌಡರ್. ಸೊ ಇದಿಷ್ಟಿದ್ರೆ ಸಾಕು. ಈ 2 ಪ್ರಾಡಕ್ಟ್ಸಿಂದ ನಿಮ್ಮ ಬೇಸ್ ಮೇಕಪ್ ತುಂಬ ಚೆನ್ನಾಗಿ ಈವನ್ ಟೋನ್ ಆಗಿ ಫ್ಲಾಲೆಸ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಮೇಕಪ್ ಮಾಡ್ಕೋಬೋದು. ಸೊ ಅದರಲ್ಲಿ ಪೌಡರ್ ಪಫ್ ಇತ್ತು, ಬಟ್ ನನಗೆ ಒಂದು ಪ್ಯಾಕ್ನ ಟ್ರಯಾಂಗಲ್ ಪೌಡರ್ ಪಫ್ ತುಂಬ ಇಷ್ಟ. ಸೊ ಐ ಯೂಸ್ಡ್ ಇಟ್ ಟು ಸೆಟ್ ಮೈ ಪೌಡರ್. ಈಗ ನೀವು ಕಾಜಲ್ ಯೂಸ್ ಮಾಡ್ಬೋದು, ಅಥವಾ ಮಸ್ಕರಾ ಯೂಸ್ ಮಾಡ್ಬೋದು, ಅಥವಾ ಲಿಕ್ವಿಡ್ ಐಲೈನರ್ ಏನು ಇಷ್ಟ ಇದೆ ಅದನ್ನು ನೀವು ಯೂಸ್ ಮಾಡ್ಬೋದು. ನನಗೆ ಮಸ್ಕರಾ ಅಪ್ಲೈ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಬಿಗಿನರ್ಸ್ಗೆ ಬೆಸ್ಟ್ ಮಸ್ಕರಾ ಆಪ್ಷನ್ ಅಂದರೆ ಈ ಒಂದು ಮಾರ್ಸ್ನದ್ದು. ಇದು ಜಸ್ಟ್ 220-230 ರೂಪೀಸಿಗೆ ಸಿಗುತ್ತೆ ಅಷ್ಟೇ. ಇದರಲ್ಲಿರುವಂಥ ಎಕ್ಸ್ಟ್ರಾನ ನೀಟಾಗಿ ರಿಮೂವ್ ಮಾಡಿ, ನಾನು ಹೇಗೆ ರಿಮೂವ್ ಮಾಡಿದೆ ನೋಡ್ಕೊಂಡ್ರಲ್ವ ಆ ರೀತಿ ರಿಮೂವ್ ಮಾಡಿ ಈ ರೀತಿ ನೀವು ಐಲ್ಯಾಶಸ್ ಮೇಲೆ ಅಪ್ಲೈ ಮಾಡಿ. ಸೊ ಇದು ಒಂಚೂರು ಮೆಸ್ಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೀಟಾಗಿ ಎಕ್ಸ್ಟ್ರಾಸ್ನೆಲ್ಲ ರಿಮೂವ್ ಮಾಡಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ.
ಈಗ ಸ್ವಿಸ್ ಬ್ಯೂಟಿಯ ಕ್ರೀಮ್ ಆ್ಯಂಡ್ ಟಿಂಟ್ ಈ ಒಂದು ಟಿಂಟ್ನ ಯೂಸ್ ಮಾಡಿಕೊಂಡು ನಾನು ಬ್ಲಷ್ ಆಗಿಯೂ ಹಾಗೂ ನನ್ನ ಲಿಪ್ ಕಲರ್ ಆಗಿಯೂ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಇದನ್ನು ಐ ಶ್ಯಾಡೋ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಅಗೇನ್ ವರ್ಸಿಟೈಲ್ ಪ್ರಾಡಕ್ಟ್, ನೀವು ನೋಡ್ತಿರೋ ಹಾಗೆ ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನೋಡಿ, ಡೈಲಿ ಮೇಕಪ್ ಅಂತ ಅಂದರೆ ಎಲ್ರಿಗೂ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಅಷ್ಟು ಇಷ್ಟ ಅನ್ಸೋದಿಲ್ಲ. ಅಟ್ಲೀಸ್ಟ್ ಫಾರ್ ಮೀ ನಂಗೆ ಡೈಲಿ ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಈ ಥರ ಒಂದು ಲಿಪ್ ಬಾಮ್ ಟಿಂಟ್ ಇರುವಂಥ ಲಿಪ್ ಬಾಮ್, ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಇದೆಲ್ಲ ತುಂಬ ನನಗೆ ಇಷ್ಟ ಆಗುತ್ತೆ. ಸೊ ಆ ಒಂದು ಲೈಟ್ ಫ್ಲಶ್ ಆಫ್ ಕಲರ್ ಇರುತ್ತೆ, ಒಂಥರ ಲಿಪ್ಸ್ಟಿಕ್ ಹಾಕ್ದಂಗೂ ಇರುತ್ತೆ, ಹಾಕ್ದಿಲ್ದಿರಂಗೂ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಲೈಕ್ ಇನ್ ಮೈ ಡೈಲಿ ಬೇಸಿಸ್. ಸೊ ಇದಿಷ್ಟೇ 4 ಪ್ರಾಡಕ್ಟ್ಸನ್ನು ನೀವು ನೋಡಿದ್ರಲ್ವ, ಎಷ್ಟು ಒಂದು ಫ್ರೆಶ್ ಲುಕಿಂಗ್ ಈವನ್ ಟೋನ್ ಸ್ಕಿನ್ ನಿಮಗೆ ಸಿಕ್ಕಿದೆ ಅಂತ. ಪರ್ಫೆಕ್ಟ್ ಫಾರ್ ಡೈಲಿ ಮೇಕಪ್. ಸೊ ಗೈಸ್, ನಾನಿಲ್ಲಿ ಯೂಸ್ ಮಾಡಿದಂಥ ಈ 4 ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಹೇಳ್ತಿರೋದು MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಬಟ್ ನಿಮಗೆ ಸೇಲಲ್ಲಿ ಲೈಕ್ ಈ ಒಂದು ನೈಕಾ ಹಾಟ್ ಪಿಂಕ್ ಸೇಲ್ ಮತ್ತು ಯಾವುದಾದ್ರೂ ಒಂದು ಹಬ್ಬಕ್ಕೆ ಫೆಸ್ಟಿವಲ್ ಸೇಲ್ ಎಲ್ಲ ಇರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ₹500 ಕೂಡ ಈ 4 ಪ್ರಾಡಕ್ಟ್ ಸಿಗುತ್ತೆ. ಸೊ ಬಿಗಿನರ್ಸ್ ಆಗಿದ್ದರೆ ಜಾಸ್ತಿ ಅಮೌಂಟ್ ಮೇಕಪ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಸ್ಟಾರ್ಟ್ ಫ್ರಮ್ ಲೆಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.